ಇದು ನಾನು ಮಾತಾಡುವಾಗ ನನಗೆ ಮತ್ತೆ ರಿಟರ್ನ್ ಆನ್ಸರ್ ಕೊಡ್ತದೆ ನೋಡಿ. ನಾನೀಗ ಮಾತಾಡಿಸ್ತೇನೆ. ಚಿಟಿ ಏ ಚಿಟಿ ಬೊಲ್ಲನ್ನೀಗ ನ್ಯೂ ನ್ಯೂ ಮುರ್ರ್ ಚಿಟ್ಟಿ. ಹಾಂ 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 ಟಾಟಾ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರ ಅಂದ್ಕೊಳ್ತೇನೆ. ಹಾಗೆ ಇವತ್ತಿನ ಒಂದು ಸಣ್ಣ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ನಾನು ಮನೆಯಲ್ಲೇ ಇದ್ದೇನೆ, ಶಾಲೆಗೆ ಹೋಗಲಿಲ್ಲ. ರೀಸನ್, ನಮಗೆ ಜುಲೈ 23 ಮತ್ತು 24ಕ್ಕೆ DC ರಜೆ ಕೊಟ್ಟಿದ್ದಾರೆ. ಮಳೆಗೆ ಅಂತ ರಜೆ ಕೊಟ್ಟಿದ್ದಾರೆ, ಬಟ್ ಮಳೆ ಇಲ್ಲ. ಆದರೂ ನಮಗೆ ಹೋಮ್ವರ್ಕ್ ಎಲ್ಲ ಹಾಕಲಿಕ್ಕೆ ಇರ್ತದೆ. ಸೊ ಅದನ್ನು ವರ್ಕ್ಶೀಟ್ಗಳು ಅದನ್ನೆಲ್ಲ ಹಾಕಿ ಆಗಿದೆ. ಸೊ ಇವಾಗ ನಾನು ನನ್ನ ಮನೆಯ ದಿನಚರಿಯನ್ನು ಸ್ಟಾರ್ಟ್ ಮಾಡ್ತೇನೆ. ಇವತ್ತು ಬೆಳಗ್ಗೆಗೆ ತಿಂಡಿ ಉದ್ದಿನ ಅಪ್ಪ ಅಂತ ಕರೀತಾರೆ. ಸೊ ಈ ಕಡೆ ಮಾಡ್ತಾರೆ, ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆಯಾಗಿ ಹೇಳ್ತಾರೆ. ಕನ್ನಡದಲ್ಲಿ ಪಡ್ಡು ಅಂತಲೂ ಹೇಳ್ತಾರೆ ಅದು. ಹಾಗೆಯೇ ಚಪಾತಿ ಕೂಡ ಇತ್ತು. ಆಮೇಲೆ ಕನೆಕ್ಷನ್ ನೋಡಿ, ಎಲ್ಲಿಂದ ಎಲ್ಲಿಗೆ ಅಂತ. ಇಲ್ಲಿಂದ ಗೂಡಲ್ಲಿ ಕೂತ ರೂಬಿಯನ್ನು ನೋಡೋದು. ಲೂಬಮ್ಮ ಲೂಬಮ್ಮ ಇವಳಿಗೂ ಅವಳನ್ನು ಕಂಡ್ರೆ ಆಗೋದಿಲ್ಲ ನೋಡಿ. ಅವಳಿಗೂ ಸಹ ಅಷ್ಟೇ, ಇವಳನ್ನು ನೋಡಿದರೆ ಆಗೋದಿಲ್ಲ. ಆದರೆ ಇವರಿಬ್ಬರಿಗೆ ಸರಿ ಹೋಗ್ತದೆ. ಇವನು ಹುಡುಗ ಕಾಯ್ತೇನ ಅನ್ನ. ಬೆಳಗ್ಗೆ ಮಾತ್ರ ಮಳೆ ಇತ್ತು, ಅದರ ನಂತರದಲ್ಲಿ ಮಳೆ ಇಲ್ಲ ನೋಡಿ. ಎಷ್ಟು ಬಿಸಿಲು ಉಂಟು ನೋಡಿ. ಸಂಡೆಗೆ ಒಣಗಿಸ್ಬೋದು, ಆ ನಮ್ಮನೆ ಬಿಸಿಲು ಬಂದಿದೆ. ನಾನು ಅಂಗಳಕ್ಕೆ ಬಂದರೆ ಇವರು ಸಹ ನನ್ನ ಜೊತೆಯಲ್ಲಿ ಇಬ್ಬರು ಬರ್ತಾರೆ ನೋಡಿ. ನೋಡಿ ಚಿಟ್ಟೆ ಹಿಡಿಲಿಕ್ಕೆ ಹೋದ್ಲು. ಚಿಟ್ಟಿ ಇವಳು ಇಲ್ಲಿದ್ದಾಳೆ ನೋಡಿ. ಮನೆಗೆ ಕೆಲವೊಂದಿಷ್ಟು ತರಕಾರಿಗಳನ್ನು ತರಲಿಕ್ಕಿತ್ತು, ಹಾಗೆ ಬೆಳಗ್ಗೆ ಬೇಗ ಹೋಗಿ ತಗೊಂಬಂದಿದ್ವಿ. ಹೇಗೂ ರಜೆ ಅಲ್ವಾ, ಸೊ ನಾನು ಮನೆಯಲ್ಲೇ ಇದ್ದೇನೆ. ಅತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಗುಂಡು ಕೆಲಸಕ್ಕೆ ಹೋಗಿದ್ದಾರೆ. ಹಾಗೆ ನಾನು ಒಬ್ಬಳೇ ಈಗ ಮನೆಯಲ್ಲಿದ್ದೇನೆ. ಕೆಲವೊಂದು ತರಕಾರಿಗಳಂದರೆ ಎಸ್ಪೆಷಲಿ ಸೊಪ್ಪುಗಳು, ಅದನ್ನೆಲ್ಲ ಕ್ಲೀನ್ ಮಾಡಿ ಫ್ರಿಜ್ ಒಳಗೆ ಇಡಬೇಕಾಗ್ತದೆ. ಅದನ್ನು ಇವಾಗ ಕ್ಲೀನ್ ಮಾಡಬೇಕು. ಅದರ ನಂತರದಲ್ಲಿ ಹಾಗೆ ನಮ್ಮದು ಅಂಬಡೆ ಮರ ಬಿದ್ದ ಕತೆ ನಿಮಗೆ ಗೊತ್ತುಂಟು. ಅಮಟೆಕಾಯಿದು ಮರ ಬಿದ್ದು ಹೋಗಿತ್ತು. ಸೊ ಅದರದ್ದು ಕೆಲವೊಂದು ಅಂಬಡೆಯನ್ನು ನಾನು ಇಟ್ಟಿದ್ದೇನೆ. ಸೊ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಅದನ್ನು ಉಪ್ಪಿನಕಾಯಿ ಹಾಕಬೇಕು ಅಂತ ಹೇಳ್ತಾಯಿದ್ರು. ಇವತ್ತು ಕಟ್ ಮಾಡಲಿಕ್ಕೆ ಆಗ್ತದಾ ನೋಡಬೇಕು. ಇವಾಗ ನಾನು ನಿಮಗೆ ಕರ್ಕೊಂಡು ಹೋಗಿ ತೋರಿಸ್ತೇನೆ. ಇವಳು ಏನು ಮಾಡ್ತಾ ಇದ್ದಾಳೆ ಗೊತ್ತಾ? ಚಿಟ್ಟೆಯನ್ನು ಕ್ಯಾಚ್ ಮಾಡ್ತಾ ಇದ್ದಾಳೆ. ಸಿಕ್ಕಿತು 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 ಸಿಕ್ಕಿತು. ಚಿಟ್ಟಿ ಏನೇ ಹಾಯ್ ಹಾಯ್ ಹಾಯ್. ಕಾಯ್ತೆ ಕಾಯ್ತೆ. ಎಂತ ಚಿತ್ತಿ ನ್ಯೋ ಏ VIP. ಚಲ್ಲ, ನಾನು ಆವಾಗ ನಿಮಗೆ ಹೇಳಿದ್ದೆ ನಮ್ಮ ಮನೆಯ ಅಮಟೆಕಾಯಿದು ಮರ ಬಿದ್ದು ಹೋಗಿದೆ ಅಂತ. ಅದರಲ್ಲಿ ನೋಡಿ ಎಷ್ಟು ಅಮಟೆಕಾಯಿ ನನಗೆ ಸಿಕ್ಕಿದೆ.
ಆಲ್ಮೋಸ್ಟ್ ನಾನು ತುಂಬ ಜನಕ್ಕೆ ಕೊಟ್ಟಾಯಿತು, ಉಳ್ದದ್ದು ಇಲ್ಲಿ ಹೀಗೆ ಉಂಟು. ಇದನ್ನಿನ್ನು ಮೋಸ್ಟ್ಲಿ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಉಂಟು, ಯಾವಾಗ ಹಾಕೋದು ಗೊತ್ತಿಲ್ಲ. ಕಟ್ ಮಾಡಿ ಖಾಲಿ ಸಿಪ್ಪೆಯನ್ನು ಮಾತ್ರ ಹಾಕ್ಲಿಕ್ಕೆ ಆಗ್ತದೆ. ಸಿಪ್ಪೆಯನ್ನು ಹಾಕಿ ಇದಕ್ಕೆ ಮಸಾಲೆಯನ್ನು ಗ್ರೈಂಡ್ ಮಾಡಿ ಹಾಕಿದರೆ ಸೂಪರಾದಂತಹ ಉಪ್ಪಿನಕಾಯಿ ಆಗ್ತದೆ. ಸೊ ನಾವು ಕೊಂಕಣೀಸ್ ಅಲ್ವಾ, ಕೊಂಕಣಿ ಲ್ಯಾಂಗ್ವೇಜ್ ಯಾರು ಮಾತಾಡ್ತೇವೆ ನಾವು ಇದರಲ್ಲೆಲ್ಲ ಎಕ್ಸ್ಪರ್ಟ್. ಬೇರೆ ಬೇರೆ ಥರದ ಉಪ್ಪಿನಕಾಯಿಗಳು ಡಿಶ್ಗಳನ್ನೆಲ್ಲ ಮಾಡ್ತೇವೆ. ಹಾಗೆ ನಾನು ಪೇಟೆಯಿಂದ ಬರಬೇಕಾದ್ರೆ ಫ್ಲವರ್ ತೊಗೊಂಬಂದಿದ್ದೆ ದೇವರಿಗೆ ಅಂತ. ಹಾಗೆಯೇ ಮೆಥಿ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು ಉಂಟು. ಸೊ ಇದನ್ನೆಲ್ಲ ಈಗ ರಿಪೇರಿ ಮಾಡಲಿಕ್ಕೆ ಉಂಟು. ಹಾಗೆ ನಾವು ಮಂಗಳೂರಲ್ಲಿ ಹೆಚ್ಚಾಗಿ ಈ ಥರದ ಹೂವನ್ನೇ ತರ್ತೇವೆ. ರೀಸನ್ ಏನಂದರೆ, ಬಿಡಿ ಹೂವು ನಮಗೆ ಸಿಗ್ತದೆ. ಒಂದೊಂದು ಬಿಡಿ ಹೂವಲ್ಲಿ ಒಂದು 30-40 ಹೂವು ಇರ್ತದೆ. ಅಷ್ಟಾಗಿ ನಾವು 100 ರುಪೀಸನ್ನು ಕೊಡಬೇಕಾಗ್ತದೆ. ಆ ರೀಸನಿಂದ ನಾವೇನು ಮಾಡ್ತೇವೆ ಅಂದರೆ 50 ರುಪೀಸಿದು ಈ ಥರ ಒಂದು ಮೊಳ ಹೆಚ್ಚಿದೆ ಇದರಲ್ಲಿ ನೋಡಿ, ಈ ಥರ ಇಷ್ಟು ಸಾಧಾರಣ 2 ಮೊಳ ಇಷ್ಟಿದೆ ನೋಡಿ. ಸೊ ಇಷ್ಟು ಹೂ ಬರ್ತದೆ. ಇದನ್ನೇನು ಮಾಡ್ತೇವೆ ಅಂದರೆ ತಂದು ನೀಟಾಗಿ ಬಿಚ್ಚಿ ಆಮೇಲೆ ಈ ಥರ ಡಬ್ಬದಲ್ಲಿ ಹಾಕಿಡ್ತೇವೆ. ಇದನ್ನು ನಾವು ದೇವರಿಗೆ ಯೂಸ್ ಮಾಡ್ತೇವೆ. ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೇವೆ. ಸೊ ನೀವು ಸಹ ಈ ಥರದ ಟ್ರಿಕ್ಸನ್ನು ಯಾರಾದರೂ ಫಾಲೋ ಮಾಡುವವರಿದ್ದರೆ ನನಗೆ ಹೇಳಿ. ಮತ್ತು ಮಳೆಗಾಲದಲ್ಲಿ ಅಂದರೆ ಇದು ಆಷಾಢ ತಿಂಗಳಲ್ವಾ, ಆಟಿ ತಿಂಗಳು ಹೇಳ್ತಾರೆ ತುಳುವಿನಲ್ಲಿ. ಹೆಚ್ಚಾಗಿ ನಮ್ಮ ಊರಲ್ಲಿ ಈ ಕಡೆ ಎಲ್ಲೇ ಸಹ ಫ್ಲವರ್ಸ್ ಆಗೋದಿಲ್ಲ. ಇಲ್ಲದಿದ್ದರೆ ದಾಸವಾಳ, ಮಲ್ಲಿಗೆ ಈ ಥರ ಎಲ್ಲ ಆಗ್ತದೆ, ಮಂದಾರ ಹೂವೆಲ್ಲ. ಸೊ ಈ ಆಟಿ ತಿಂಗಳಲ್ಲಿ ನಮ್ಮೂರಲ್ಲಿ ಹೂವೇ ಇರುವುದಿಲ್ಲ. ಆ ರೀಸನಿಂದ ನಾವು ಈ ಥರದ ಹೂವಂತಂದು ಸ್ಟೋರ್ ಮಾಡ್ತೇವೆ.
ಮಾಲೆಯಾಗಿದ್ದ ಹೂವನ್ನು ಬಿಡಿಸಿ ನೋಡಿ, ಈ ಥರ ಬಿಡಿ ಹೂವು ಮಾಡಿ ಆಯಿತು. ಇದನ್ನಿನ್ನು ನಾವು ದೇವರಿಗೆ ಇಡಲಿಕ್ಕೆ ಯೂಸ್ ಮಾಡ್ತೇವೆ. ಸೊ ಇದನ್ನಿನ್ನು ಫುಲ್ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಡುವಂಥದ್ದು. ಈ ಥರ ಹೀಗೆ ಇಟ್ಟು ಬಿಡ್ತೇವೆ ಒಳಗೆ. ಈ ಥರ ಹೀಗೆ ಇಟ್ಟರೆ ಹಾಳಾಗೋದಿಲ್ಲ, ತುಂಬ ದಿನ ತನಕ ಬರ್ತದೆ. ನಾನಿವಾಗ ಈ ಥರ ಕಟ್ ಮಾಡ್ಕೊಂಡಿದ್ದೇನೆ. ಸೊ ಇದರದ್ದು ದಂಡನ್ನು ಬಳಸೋದಿಲ್ಲ, ಅಂದರೆ ಮಣ್ಣು ತುಂಬ ಇರ್ತದೆ. ಹಾಗೆಯೇ ಇದನ್ನು ಏನು ಮಾಡ್ತೇನೆ ಅಂದರೆ, ಹೀಗೆ ಸ್ವಲ್ಪ ಹೊತ್ತು ಇಡ್ತೇನೆ ಮತ್ತು ಅದನ್ನು ನೀಟ್ ಮಾಡಿ ವಾಶ್ ಮಾಡಿ ಸ್ವಲ್ಪ ಫ್ಯಾನ್ ಅಡಿಯಲ್ಲಿ ಒಣಗಿಸಿ ಬಟ್ಟೆಯಲ್ಲಿ ಸುತ್ತಿ ನಾವು ಪ್ಲಾಸ್ಟಿಕ್ಕಲ್ಲಿ ಕಟ್ಟಿ ಫ್ರಿಜ್ಜಲ್ಲಿ ಇಡೋದು. ಸೊ ಇದು ತುಂಬ ದಿನ ತನಕ ಬರ್ತದೆ, ನೀವು ಸಹ ಯೂಸ್ ಮಾಡ್ಬೋದು. ನಾನು ನಿಮಗೆ ಮತ್ತೆ ಹೇಗೆ ಅಂತ ನೀಟಾಗಿ ತೋರಿಸ್ಕೊಡ್ತೇನೆ. ಸೊ ಇದಾಯಿತು, ಇದು ಕೊತ್ತಂಬರಿ ಸೊಪ್ಪು. ಇವಾಗ ಟಫೆಸ್ಟ್ ಪಾರ್ಟ್ ಏನಂದರೆ ಇದನ್ನು ಪ್ರಿಪೇರ್ ಮಾಡೋದು. ಇದು ಹೀಗೆ ಬರ್ತದೆ, ಬಟ್ ಇದರಲ್ಲಿ ಕಡ್ಡಿ ಬೇರೆ ಮಾಡಬೇಕು, ಎಲೆ ಬೇರೆ ಮಾಡಬೇಕು, ಇದೆಲ್ಲ ಕೆಲಸ ಇರ್ತದೆ. ಇದರಲ್ಲಿ ಯೂಸ್ ಮಾಡೋದು ಈ ಸೊಪ್ಪನ್ನು ಮಾತ್ರ. ನಾವು ಹೆಚ್ಚಾಗಿ ಮೇಥಿ ಪರೋಟ ಮಾಡಲಿಕ್ಕೆ ಬಳಸ್ತೇವೆ. ಹಾಗೆ ನಿನ್ನೆ ನಾನು ಯಾವುದು ನುಗ್ಗೆಕಾಯಿ ಸೊಪ್ಪಿನ ಪರೋಟ ಮಾಡಿದ್ದೆ. ಹಾಗೆಯೇ ಈ ಸೊಪ್ಪಿದು ಕೂಡ ಪರೋಟ ಮಾಡಲಿಕ್ಕೆ ಬರ್ತದೆ. ಹಾಗಾಗಿ ಇದನ್ನು ಇವಾಗ ಕ್ಲೀನ್ ಮಾಡ್ಕೊಳ್ತೇನೆ. ಇದರಲ್ಲಿ ಖಾಲಿ ಮೆತ್ತಿ ಸೊಪ್ಪು ಮಾತ್ರ ಇರುವುದಿಲ್ಲ, ಸಿಕ್ಕ ಸಿಕ್ಕ ಸೊಪ್ಪುಗಳೆಲ್ಲ ಇರ್ತದೆ. ಸೊ ಯಾವ ಊರಿಂದ ಬರ್ತದೆ ಏನು ಅಂತ ಗೊತ್ತಿಲ್ಲ, ಬಟ್ ನೋಡಿ ಇದು ಎಕ್ಸ್ಟ್ರಾ ಸೊಪ್ಪು. ಹಾಗಾಗಿ ಇದನ್ನೆಲ್ಲ ಸಪ್ರೇಟ್ ಮಾಡಬೇಕಾಗ್ತದೆ. ಇದು ಎಕ್ಸ್ಟ್ರಾ ಸೊಪ್ಪು, ಇದು ಎಕ್ಸ್ಟ್ರಾ ಸೊಪ್ಪು. ಸೊ ಹಾಗಾಗಿ ಈ ಥರದ ಬೇರೆ ಬೇರೆ ಸೊಪ್ಪಿರುವ ರೀಸನ್ನಿಂದ ನಾವು ಇದನ್ನು ಚೆಂದ ಮಾಡಿ ಕ್ಲೀನ್ ಮಾಡಿ ತೆಗೆದಿಡಬೇಕಾಗ್ತದೆ. ಬಟ್ ಆದರೆ ಇದು ತುಂಬ ಫ್ರೆಶ್ ಉಂಟು. ಮೋಸ್ಟ್ಲಿ ಇವತ್ತು ನಿನ್ನೆ ತೆಗೆದದಿರ್ಬೋದು, ನಿನ್ನೆ ಮೊನ್ನೆ ತೆಗೆದ ಸೊಪ್ಪು. ಹಾಗಾಗಿ ತುಂಬಾ ಚೆನ್ನಾಗುಂಟು. ಇದು ನೋಡಿ ಬೇರೆ ಥರದ್ದು ಸೊಪ್ಪು ನಿಮಗೆ ಕಾಣ್ಬೋದು. ಈ ಥರದ್ದೆಲ್ಲ ಇದರಲ್ಲಿ ಮಿಕ್ಸ್ ಇರ್ತದೆ. ಇದಕ್ಕೋಸ್ಕರ ನಾವು ಇದನ್ನು ಮೊದಲೇ ಕ್ಲೀನ್ ಮಾಡಿ ಇಡಬೇಕಾಗ್ತದೆ.
ಚಿಟ್ಟಿ ಚಿಟ್ಟಿ ನ್ಯೂ 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 ವಾ ಕೈ ಎಷ್ಟೇ ಇತ್ತಿ ಏ ಏ ಏ ಏ ಹೋಗಲ್ಲ. ನನಗೆ ಮನೆಯಲ್ಲಿ ಬೋರ್ ಆದಾಗ ನಾನು ಯಾರನ್ನಾದ್ರೂ ಒಬ್ಬರನ್ನು ಕರೆದ್ರೆ ಸಾಕು, ಎಲ್ಲ ಓಡಿ ಬಂದುಬಿಡ್ತಾರೆ. ನೋಡಿ ಇವಳು ಬಂದುಬಿಟ್ಲು, ಕರೆದದ್ದೇ ತಡ. ಚಿಟ್ಟಿ ಅಂತ ಹೇಳಿ 2 ಸಲ ಕರೆದ್ರೆ ಸಾಕು. ಆದರೆ ಈ ಪ್ರೀತಿ ಮನುಷ್ಯರಲ್ಲಿ ಇರುವುದಿಲ್ಲ ಯಾವಾಗಲೂ ಸಹ. ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ, ಅದಕ್ಕೆ ಹೇಳೋದು. ಯಾಕಂದರೆ ನಾವು ಏನಂದರೆ ಕೆಲವರನ್ನು ತುಂಬ ಇಷ್ಟಪಡ್ತೇವೆ, ಅವರು ನಮ್ಮನ್ನು ಗೆನ್ಪುವುದಿಲ್ಲ. ಅದೇ ಪ್ರೀತಿಯನ್ನು ನಾವು ಪ್ರಾಣಿ, ನಾಯಿ, ಬೆಕ್ಕೆಗೆಲ್ಲ ಕೊಟ್ಟರೆ ಅವುಗಳದನ್ನು ತೋರಿಸ್ಕೊಳ್ತಾವೆ. ಇವಾಗ ನೋಡಿ, ನಾನು ಚಿಟ್ಟಿಯನ್ನು 2 ಸಲ ಕರೆದೆ, ಅದೇ ಗ್ಯಾಪಲ್ಲಿ ಅವಳು ಓಡಿ ಬಂದಾಯಿತು ನನ್ನ ಹತ್ರ. ನನಗೆ ಮೆತ್ತಿ ಸೊಪ್ಪು ಅಂದರೆ ತುಂಬಾ ಇಷ್ಟ, ಬಟ್ ಇದನ್ನು ಕ್ಲೀನ್ ಮಾಡೋದು ಉಂಟಲ್ಲ, ಇದ್ರಷ್ಟು ಕಷ್ಟದ ಕೆಲಸ ಇನ್ನೊಂದಿಲ್ಲ. ನೋಡಿ, ಇದು ಕೂಡ ಮೆತ್ತಿ ಸೊಪ್ಪ. ಎಂಥ ಜನರಪ್ಪ ಅಂತ. ತೂಕ ಅದು ಅಂದರೆ ನಾವು ಇಲ್ಲಿ ತಗೊಳ್ಬೇಕಾದ್ರೆ ನಾವು ತೂಕಕ್ಕೆ ತಗೊಳ್ತೇವೆ. ನಾನು ಮೋಸ್ಟ್ಲಿ ಇವತ್ತು 60 ರುಪೀಸ್ ಏನೋ ಕೊಟ್ಟಿದ್ದೇನೆ ಒಂದು ಕಟ್ಟಕ್ಕೆ. ಅವರಿಗೆ 30-20 ರುಪೀಸಿಗೆ ಸಿಗ್ಬೋದು ರೈತರಿಗೆ. ಆದರೆ ಮಿಡ್ಡದಲ್ಲಿ ಮಧ್ಯವರ್ತಿಗಳಿರ್ತಾರಲ್ವ, ಅವರು ಒಳ್ಳೆ ಹಣ ಮಾಡ್ತಾರೆ ಇದರಲ್ಲಿ. ನನಗೆ ಅನುಭವ, ನನ್ನ ಫ್ರೆಂಡ್ಸ್ ಎಲ್ಲ ಘಟ್ಟದ ಮೇಲೆ ಇದ್ದಾರಲ್ವ, ಕೂರ್ಗಲ್ಲಿದ್ದಾರೆ ತುಂಬ ಜನ. ಸೊ ಅವರೆಲ್ಲ ಅಲ್ಲಿ ಚೀಲಕ್ಕೆ 100-200 ರೂಪಾಯಿಗೆ ಶುಂಠಿಯನ್ನು ಸೇಲ್ ಮಾಡ್ತಾರೆ. ಬಟ್ ನಾವಿಲ್ಲಿ 100 ಗ್ರಾಮ್ ತೊಗೊಳ್ಬೇಕಾದ್ರೆ 60 ರೂಪಾಯಿ ಕೊಡಬೇಕಾಗ್ತದೆ. ಸೊ ಇದರ ಮಧ್ಯದಲ್ಲಿ ಯಾರಿಗೆ ಲಾಭ? ನೀವೇ ಯೋಚನೆ ಮಾಡಿ. ಬಿಕಾಸ್ ಎಲ್ಲ ಕಡೆ ಸಹ ಇದು ನಡೀತದೆ ಹೆಚ್ಚಾಗಿ. ನಂದು ಫ್ರೆಂಡ್ಸ್ ತುಂಬ ಜನ ಇದ್ದಾರೆ, ನಿಮಗೆ ಗೊತ್ತಿರ್ಬೋದು. ನಾನು ಕೂರ್ಗಿಗೆ ಹೋದಾಗ ವೀಡಿಯೋಸನ್ನೆಲ್ಲ ಮಾಡಿ ಹಾಕ್ತೇನೆ. ಅದರಲ್ಲಿ ಆ ಊರಲ್ಲೆಲ್ಲ ಹೆಚ್ಚಿನವರು ಶುಂಠಿ ಮತ್ತು ಕೆಸ ಬೆಳೀತಾರೆ. ಶುಂಠಿ ಬೆಳೆದವರಲ್ಲಿ ಅವರೇನು ಅದು ಫಸಲು ಕೈಗೆ ಬರುವಂಥ ಸಂದರ್ಭದಲ್ಲಿ ಅವರದನ್ನು ಯಾರಿಗಾದರೂ ಕೊಟ್ಟು ಏನು ಮಾಡ್ತಾರೆ, ಕೀಳಿಸ್ತಾರೆ. ಸೊ ಈ ಥರ ನಾವಿಲ್ಲಿ ಕೆಲಸ ಮಾಡಿಸ್ತೇವಲ್ವ ಲೇಬರನ್ನು ಹಾಕ್ಕೊಂಡು, ಅದೇ ಥರ ಅವರು ಅದನ್ನು ಬೇರೆಯವರಿಗೆ ಕೊಟ್ಟು ಕೀಳಿಸ್ತಾರೆ. ಕೀಳಿಸ್ಬೇಕಾದ್ರೆ ಅವ್ರದ್ರಲ್ಲಿ ಏನಿರ್ತದೆ ಅಂದರೆ ರೂಲ್ಸ್. ಇವಾಗ 1 ಚೀಲ ಶುಂಠಿ ಆದರೆ ಆ 1 ಚೀಲ ಶುಂಠಿಗೆ 100 ರೂಪಾಯಿ, 200 ರೂಪಾಯಿ, ಕೆಲವು ಸಲ 300, ಈ ಥರ ಎಲ್ಲ ಕೊಡ್ತಾರೆ. ಅದರಲ್ಲಿ ಮೋಸ್ಟ್ಲಿ 60 kg ಸಮಥಿಂಗ್ ಏನೋ ಇರ್ತದೆ. ಆದರೆ ಅವರಿಗೆ ಅದು ತುಂಬ ಲಾಸು. ಬಟ್ ಅದೇ ಶುಂಠಿ ನಮ್ಮೂರಿಗೆ ಈ ಕಡೆ ಬರಬೇಕಾದ್ರೆ, ಮಂಗಳೂರಿಗೆ ಬಂದು ರೀಚ್ ಆಗಬೇಕಾದ್ರೆ, ಇಲ್ಲಿಂದ ಶನಿವಾರ ಸಂತೆ ಕೊಡಗಿಂದ ಇಲ್ಲಿ ಬಂದು ರೀಚ್ ಆಗಬೇಕಾದ್ರೆ ಅದರ ಪ್ರೈಸ್ ಡಬಲ್ ಅಲ್ಲ ತ್ರಿಬಲ್ ಆಗಿರ್ತದೆ. ಹೇಗಂದರೆ ನಾವು ಇಲ್ಲಿ ತೊಗೊಳ್ಬೇಕಾದ್ರೆ 1/4 kg ಶುಂಠಿ ಕೊಡೋಣ ಅಂತ ಹೇಳಿದರೆ 60 ರೂಪಾಯಿ ಅಮ್ಮ ಬೇಕಾ ಅಂತ ಕೇಳ್ತಾರೆ ಯಾರು ಇಲ್ಲಿ ಸೇಲ್ ಮಾಡುವವರು. ನಾನಿಲ್ಲಿ ಕೆಲಸ ಮಾಡ್ತಾ ಇದ್ದೇನಲ್ಲ, ಇವಳು ನೋಡಿ ಇಲ್ಲಿ ಗಟ್ಟಿ ನಿದ್ದೆ ಮಾಡಿದ್ದಾಳೆ. ಮಿಲಿ ಕೈಶ ಕಚ್ಚ ಮಿಲಿ ಬುಲ್ಲು ಕೈಶ ಮೊರ್ರ ಮೊರ್ರ. ಓ ನೋಡಿ, ನಾನು ಆವಾಗ ಹೇಳಿದ್ದೆಲ್ಲ ಬಂದು ನನ್ನ ಹತ್ರ ಬಂದು ಮಾತಾಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಂದು ಕಚ್ಚ ಬಾಬು, ಓಂಗಿ ಕೋಂಗಿ. ನಾನೊಬ್ಬಳೆ ಮನೆಯಲ್ಲಿದ್ದಾಗ ಇವ್ರ ಹತ್ರ ಎಲ್ಲ ಮಾತಾಡ್ತಾ ಇರ್ತೇನೆ ನೋಡಿ. ಸೊ ನಮಗಿಲ್ಲಿ ನೇಬರ್ಸ್ ಯಾರಿಲ್ಲ, ಬಟ್ ನಾನು ಯಾರ ಮನೆಗೆ ಸಹ ಹೋಗೋದಿಲ್ಲ ಆ ಕಡೆ ಈ ಕಡೆ. ನಮ್ಮದೇ ಮನೆಯಲ್ಲಿ ಕೆಲಸ ರಾಶಿ ಇರ್ತದೆ. ನಮ್ಮದು ಸ್ಕೂಲಿದ್ದು ಓದೋದು, ಎಕ್ಸಾಮು, ಅದು ಇದು ಎಲ್ಲ ಆಗುವಾಗ ಸುಸ್ತಾಗಿ ಹೋಗ್ತದೆ. ಅದಕ್ಕೆ ಇಲ್ಲಿ ಮನೆಯಲ್ಲಿ ಯಾರಿದ್ದಾರೆ ನನ್ನ ಜೊತೆ ಅವ್ರ ಹತ್ರ ಮಾತಾಡೋದು. ಸೊ ಅವರಿಗೆ ನನ್ನ ಮಾತು ಕೇಳಿ ಕೇಳಿ ನಾನಿವಾಗ ಕರೆದಾಗ ಓಡಿ ಬರ್ತಾರೆ, ಕರೆದಾಗ ಬಾಲಾಡಿಸ್ತಾರೆ. ಇದೇ ಕಥೆಯಾಗಿದೆ. ಏಕಲ್ಲಿ ತೂ ಹೇಳಿಗ ಹಬ್ಬ ಹಬ್ಬ
अय्यो अय्यो माझ्या सोप्पच आहेत. जा. चिट्टी चिट्टी इथे 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 ये म्हणताला ये ट्रू, ट्रू. चिट्टी 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 कुठं कैसे बाई तशी कड्डी कड्डी तशी कड्डी ಕೈದಿ ಹಾಂ ನಮ್ಮ ಬಾಷು ಮೆತ್ತಿ ಸೊಪ್ಪು ತಿನ್ನಕತ್ತಾರೆ ನೋಡಿ. ಕಸಲೆ ಬರಕಾಂತ ನನಗೆ ನಾನೊಬ್ಬಳೇ ಇದ್ರೆ ಟೈಮ್ ಪಾಸ್ ಆಗೋದಿಲ್ಲ ಅಂತ ಬೇಜಾರಿಲ್ಲ ನೋಡಿ. ಇದೊಂದುಂಟು ಟೈಮ್ ಪಾಸ್ ಮಾಡಲಿಕ್ಕೆ. ಮತ್ತು ಮಿಲ್ಲಿ ಇದ್ದಾಳೆ, ಒಟ್ಟಿಗೆ ಇರ್ತಾಳೆ. ಅಚ್ಚಿ ಪಚ್ಚಿ ಅಚ್ಚಿ ಪಚ್ಚಿ ಚಪ್ಪ ಚಪ್ಪ ಚೋ 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 ಕೈಶ ಚೋ 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 ಅಟು ಠೋ 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 ಕೈಶ ಕೈಶ ಜಾ. Ambadambadambadambada. Chitti. This is my chitty. Who is she? She. Chitti. Nyonya. Chitti mini Kaisha. Kaisha माझ्या चिट्टी mini. चिट्टी mini. चिट्टी mini. चिंपिटी 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 चिंपिटी. आता उडकलूंगल्ल्याशा का हां उडकलूंगल्ल्याशा का ते उडकलूंग गटले तर एशे नेटिंग बोलता. ಮೇಥಿ ಸೊಪ್ಪೆಲ್ಲ ಬಿಡಿಸಿ ಆಗಿದೆ ನಂದು. ಅದರ ಕಡ್ಡಿಯಲ್ಲಿ ಇಲ್ಲಿ ನಾನು ಚಿಟಿಮಿನಿ ಜೊತೆ ಆಟಾಡ್ತಾ ಇದ್ದೇನೆ. ಚಿತ್ತಿ ಕೈಸಿ ಚಿತ್ತಿ ಏ ಚಿತ್ತಿ ಇತ್ತುವ ಚಿತ್ತಿ ಇತ್ತುವ ಚಿತ್ತಿ 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 ಕೈಶ ಮಿಲಿ ಕೈಶ ಮಿಲಿ ಅಮ್ಮ ಕೈಶ ಮಿಲಿ ಮಿಲಿ ಒಟ್ರು ಆಯ್ ಛೂ ಛೂ nyumunyu cho nyumunyu cho 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 हे कोणाचे कोणाचे शिंपडी कोणाची
ಕಣಚಿ ಇದ್ವೆ ಮಾಜಿ 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 ಟಿಂಗ್ ಹಬ್ಬ ಹಬ್ಬ ಜಲೆ ಮಾಜಿಗೆಲ್ಲ ಸೋಡು ಮಿಚ ಅಂತ ದೂರ ನಡ್ತಾ ಚಲ. ಫೈನಲಿ ನಾನು ಎಲ್ಲ ಸೊಪ್ಪನ್ನು ಕ್ಲೀನ್ ಮಾಡಿ ಆಯಿತು ನೋಡಿ. ಕೊತ್ತಂಬರಿ ಸೊಪ್ಪು ಇಲ್ಲಿ ಉಂಟು, ಇಲ್ಲಿ ಮೇಥಿ ಸೊಪ್ಪು ಉಂಟು. ಸೊ ಇದಿಷ್ಟನ್ನು ಮಾತ್ರ ಯೂಸ್ ಮಾಡೋದು, ಇದು ವೇಸ್ಟ್. ಕಾಯ್ತೆ ಇವಳು ಯಾವಾಗಲೂ ಇದ್ದೇ ಇರ್ತಾಳೆ, ಮಧ್ಯದಲ್ಲಿ ಇವಳು ಕೂಡ ಒಬ್ಬಳು ಕಾಯ್ತೆ. ಹಾಗೆ ಇದನ್ನಿನ್ನು ಸ್ವಲ್ಪ ವಾಶ್ ಮಾಡಬೇಕು, ಯಾಕಂದರೆ ಇಲ್ಲೆಲ್ಲ ಮಣ್ಣು ಉಂಟು ನೋಡಿ. ಇದನ್ನು ವಾಶ್ ಮಾಡಿ ಒಣಗಿಸಿ ಮತ್ತೆ ಫ್ರಿಜ್ಜಲ್ಲಿ ಇಡ್ತೇನೆ ಸ್ಟೋರ್ ಮಾಡಿ. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ವಾಶ್ ಮಾಡಿ ತಂದಿಟ್ಟಿದ್ದೇನೆ, ಇಲ್ಲದಿದ್ದರೆ ಇಲ್ಲಿ ತುಂಬ ಮಣ್ಣು ಇರ್ತದೆ. ಹಾಗೆ ಇದರಲ್ಲಿ ಮಣ್ಣಿತ್ತು. ಹಾಗೆಯೇ ಇಲ್ಲಿ ನೋಡಿ ಮೆತ್ತಿ ಸೊಪ್ಪು, ಇದನ್ನು ಸಹ ಚೆಂದ ಮಾಡಿ ವಾಶ್ ಮಾಡಿ ಇಟ್ಟಿದ್ದೇನೆ. ಈಗ ಸ್ವಲ್ಪ ಹೊತ್ತಿಲ್ಲಿ ಫ್ಯಾನ್ ಹಾಕಿ ಇಡ್ತೇನೆ. ಆವಾಗ ಫ್ಯಾನ್ ಹಾಕಿ ಇಟ್ಟಿದ್ದೆ, ಅಂಬಡೆ ನೋಡಿ ಚೆಂದ ಮಾಡಿ ಒಣಗಿದೆ. ಆವಾಗ ಒದ್ದೆ ಇತ್ತಲ್ಲ ಅಂಬಡೆ, ಒಣಗಿ ಹೋಗಿದೆ. ಹಾಗೆಯೇ ಈಗ ಇದಕ್ಕೆ ಹಾಕಿಡ್ತೇನೆ. ಸ್ವಲ್ಪ ಹೊತ್ತಲ್ಲಿ ಇದು ಒಣಗಿ ಬಿಡ್ತದೆ. ಮತ್ತು ಇದನ್ನು ನಾನು ಬಟ್ಟೆಯಲ್ಲಿ ಸುತ್ತಿ ಪ್ಲಾಸ್ಟಿಕ್ನೊಳಗೆ ಇಟ್ಟು ಫ್ರಿಜ್ಜಲ್ಲಿ ಇಡುವಂಥದ್ದು. ಹಾಗೆ ನಾವು ತುಂಬ ದಿನ ತನಕ ಇದನ್ನು ಬಳಸ್ಕೊಳ್ಳಿಕ್ಕೆ ಆಗ್ತದೆ. ನೀವು ಸಹ ಈ ಟ್ರಿಕ್ಸನ್ನು ಬಳಸಿ. ನನ್ನ ಅತ್ತೆಗೆ ಚಿಟ್ಟಿಮಿಣಿ ಅಂದರೆ ಭಾರಿ ಇಷ್ಟ, ಆದರೆ ಈ ಒಂದು ಕೆಲಸದಲ್ಲಿ ಚಿಟ್ಟಿಮಿಣಿ ಅಂದರೆ ಆಗೋದಿಲ್ಲ ಅವರಿಗೆ. ಅವರು ಇಲ್ಲಿಂದ ಎಲ್ಲಿ ಆದರೂ ಹೋದರೆ ಸಾಕು, ಅವರ ಬೆಡ್ಡಲ್ಲಿ ಬಂದು ಮಲಗುದಿಲ್ಲ. ನಿಯಾ ಕೈ ನಿದ್ಲೇತು ಆಯ್ಲೆ ಅಮ್ಮ ಮಾಮಿ ತಗೋತಿ ಮಾಮಿ ಹಂಕಾರನ ಊಟ ಅಮ್ಮಚೆ ಬೆಡ್ಡನಿಯಾ ಊತಿ ಅಂಶೋ ಹೀಗೆ ಮಲಗುದು. ಅವರಿದ್ದರೆ ಈಗ ಬಡ್ಡಿ ಹಿಡ್ಕೊಂಡು ಓಡಿಸ್ತಿದ್ರು ಅವಳನ್ನು. ಚಿತ್ತಿ, ನಮ್ಮ ಮನೆಯಲ್ಲಿ ಬಿಸಿಲು ಬಂದರೆ ಒಂದು ಜನಕ್ಕೆ ಭಾರೀ ಖುಷಿ ನೋಡಿ. ತುಂಬ ದಿನದ ನಂತರ ಬಿಸಿಲು ಬಂದಿದೆ ಅಲ್ಲ, ಬಿಸಿಲು ಕಾಯ್ತಾ ಇದ್ದಾಳೆ ಅವಳು. ಹೋಗಿ ಕಾಯ್ತೆ ಉನ್ನಂತ. ಅಯ್ಯೋ ಪೊದುಕೆಸಿ, ಇಲ್ಲದಿದ್ದರೆ ಯಾರಾದರೂ ಏನು ಅಂದ್ಕೊಂಡಾರು ಗೊತ್ತಾ, ಒಳ್ಳೆ ಮಗು ಥರ ಹಪ್ಪಳವನ್ನು ಕಾಯ್ತಾ ಇದ್ದಾಳೆ ಅಂತ. ನಂದು ಫ್ರೆಂಡ್ ಒಬ್ಬರಿದ್ದಾರೆ ಸ್ಕೂಲಲ್ಲಿ, ಅವರು ನನಗೆ ಅವರ ಊರಲ್ಲಿ ಮಾಡಿದ ಹಪ್ಪಳವನ್ನು ಮಾಡಿ ತಂದು ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನವರವರು. ಆ ಹಪ್ಪಳ ನಾನು ನಿಮಗೆ ತೋರಿಸ್ತೇನೆ ಈಗ. ಹಾಗೆ ನಾನು ಅವರಿಗೆ ಮನೆಯಿಂದ ಹಲಸಿನ ಹಣ್ಣು, ಹಲಸಿನ ಬೀಜ ಈ ಥರ ಎಲ್ಲ ತಗೊಂಡೋಗಿ ಕೊಡ್ತೇನೆ. ಅದಕ್ಕೆ ಅವರು ನನಗೆ ಇಷ್ಟನ್ನು ಕೊಟ್ಟಿದ್ದಾರೆ. ಹಾಗೆ ಇದನ್ನು ನಾನೀಗ ಹೇಗೂ ಬಿಸಿಲು ಬಂತಲ್ಲ ಒಣಗಿಸುವ ಅಂತ ಇಟ್ಟಿದ್ದೇನೆ ಒಣಗಲಿಕ್ಕೆ. ಪಕ್ಕದಲ್ಲಿ ಉಳಿಸಿದ್ದಾಳೆ ನೋಡಿ, ಚಳಿಗಾಯ್ತಾ. ಹುಣ್ಣು ಜಲೆ ನೀ ಎದ್ದ ಖುಷಿ ಜಲೆ. ಪ್ರತಿದಿನ ನಾನು ಸ್ಕೂಲಿಗೆ ತರಕಾರಿ ತಗೊಂಡು ಹೋಗ್ತೇನೆ. ಆ್ಯಕ್ಚುಲಿ ಇದು ನಿನ್ನೆ ರಾತ್ರಿ ಮಾಡಿದ ನುಗ್ಗೆಕಾಯಿ ಸೊಪ್ಪಿನ ಪರೋಟ ಖಾಲಿ ಆಗಲಿಲ್ಲ, ಹಾಗಾಗಿ ಇವಾಗ ಮಧ್ಯಾಹ್ನಕ್ಕೆ ಇದನ್ನೇ ತಗೊಳ್ತಾ ಇದ್ದೇನೆ. ಇಲ್ಲಿ ಸ್ವಲ್ಪ 1 ಕಪ್ ಮೊಸರು ತಗೊಂಡಿದ್ದೇನೆ. ಹಾಗೆಯೇ ನುಗ್ಗೆ ಸೊಪ್ಪಿನ ಪರೋಟ ಇವತ್ತು ಮಧ್ಯಾಹ್ನದ ಸ್ಪೆಷಲ್ ನನ್ನದು. ಅಂಬಡೆಯನ್ನು ಈ ಸೈಡಲ್ಲಿ ಒಣಗಲಿಕ್ಕೆ ಇಟ್ಟಿದ್ದೇನೆ, ಸೇಮ್ ಈಚೆ ಸೈಡಲ್ಲಿ ಮೇಥಿ ಸೊಪ್ಪನ್ನು ಒಣಗಲಿಕ್ಕೆ ಹಾಕಿದ್ದೇನೆ. ಒಣಗೋದಂದರೆ ಫುಲ್ಲು ಪೌಡ್ರ್ ಆಗುವ ಹಾಗೆ ಒಣಗೋದಲ್ಲ. ಇದರಲ್ಲಿ ನೋಡಿ ನೀರಿನ ಪಸೆ ಉಂಟು. ಈ ಪಸೆ ಒಣಗುವ ತನಕ ಒಂದು ಸಂಜೆ ತನಕ ಹಾಕಿದರೆ ಇದು ಫುಲ್ಲು ಒಣಗಿ ನೀಟಾಗ್ತದೆ. ಆಮೇಲೆ ಡಬ್ಬದಲ್ಲಿ ತುಂಬಿಡುವಂಥದ್ದು. ಒಂದು ವೇಳೆ ನೀರು ಹಾಗೆ ಇದ್ದದನ್ನು ತುಂಬಿಟ್ರೆ ಕೊಳ್ತು ಹೋಗ್ತದೆ, ಅಂದರೆ ಕೊಳ್ತು ಹೋಗೋ ಸಾಧ್ಯತೆ ಇರ್ತದೆ. ಹಾಗಾಗಿ ನಾವು ಈ ಥರ ಸ್ಟೋರ್ ಮಾಡಿ ಇಡ್ತೇವೆ. ಇದನ್ನು ಇನ್ನು ಡಬ್ಬಕ್ಕೆ ಹಾಕುವಂಥದ್ದು. ಆಲ್ಮೋಸ್ಟ್ ನಾನು ಕೊತ್ತಂಬರಿ ಸೊಪ್ಪನ್ನು ರೆಡಿ ಮಾಡಿ ಆಯಿತು. ಇದರೊಳಗೆ ನೋಡಿ ಬಟ್ಟೆಯನ್ನು ಹಾಕಿ ಅದರ ಒಳಗೆ, ಅಂದರೆ ಒಂದು ಬಟ್ಟೆಯನ್ನು ಇದೇ ಥರ ಹಾಕಿ ಅದರ ಮೇಲೆ ಕೊತ್ತಂಬರಿ ಸೊಪ್ಪಿಟ್ಟು ಅದನ್ನು ಫೋಲ್ಡ್ ಮಾಡಿ ಪ್ಲ್ಯಾಸ್ಟಿಕಲ್ಲಿಟ್ಟು ಮತ್ತೆ ಫ್ರಿಜ್ಜಲ್ಲಿ ಇಡುವಂಥದ್ದು. ಇದು ಹಾಳಾಗೋದಿಲ್ಲ. ಹೀಗೆ ನೀವು ಸಹ ಟ್ರಯಲ್ ಮಾಡ್ಬೋದು. ಈಗ ನಾನಿಲ್ಲಿ ಪ್ಲ್ಯಾಸ್ಟಿಕನ್ನು ಯೂಸ್ ಮಾಡ್ತಾ ಇದ್ದೇನೆ. ಕೆಲವರು ಈಗ ನನಗೆ ಹೇಳ್ಬೋದು ಪ್ಲ್ಯಾಸ್ಟಿಕ್ ಹೆಲ್ತಿಗೆ ಒಳ್ಳೆಯದಲ್ಲ ಅಂತ, ಆದರೆ ಅದರೊಳಗೆ ಬಟ್ಟೆ ಉಂಟು ನೋಡಿ. ಬಟ್ಟೆಯ ಹೊರಗಡೆ ನಾವು ಪ್ಲ್ಯಾಸ್ಟಿಕನ್ನು ಇಟ್ಟದು, ಇಲ್ಲದಿದ್ದರೆ ಉಳಿಯುವುದಿಲ್ಲ. ಫ್ರಿಜ್ಜಲ್ಲಿ ಇಡುವಂಥ ಪ್ಲ್ಯಾಸ್ಟಿಕ್ಗಳು ಬರ್ತದೆ, ಅದು ಕೂಡ ಉಂಟು ನಮ್ಮ ಮನೆಯಲ್ಲಿ. ಅದರಲ್ಲಿ ಬೇರೆ ಎಲ್ಲ ಉಂಟು. ಹಾಗಾಗಿ ನಾನು ಇದರಲ್ಲೀಗ ಸ್ಟೋರ್ ಮಾಡಿ ಇಡ್ತಾ ಇದ್ದೇನೆ. ಬೆಳಗ್ಗೆ ವಾಶ್ ಮಾಡಿದ ಅಂಬಡೆಯನ್ನು ನಾನಿಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಹಾಗೆ ಇದನ್ನು ಉಪ್ಪು ಹಾಕಿ ಡಬ್ಬಕ್ಕೆ ಹಾಕಿ ಕೂಡ ಆಯಿತು. ಹಾಗೆಯೇ ಇವತ್ತಿನ ಪುಟ್ಟ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ. ಮತ್ತೆ ನಿಮ್ಮ ಮುಂದೆ ಇನ್ನೊಂದು ವ್ಲಾಗಲ್ಲಿ ಬರ್ತೇನೆ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಹೀಗೇ ಸಪೋರ್ಟ್ ಮಾಡ್ತಾ ಇರಿ.